ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಭೀಮಟಕೆರೆ ಹಾಡಿಯ ಮಿಶ್ರ ಬೆಳೆ ಕೃಷಿಕರಾದಂಥ ಶ್ರೀಯುತ ಕಿರುಮಾರರವರು. ಇವರು ಕಳೆದ 15 ವರ್ಷಗಳಿಂದ ಸ್ವತಃ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ರಾಗಿ, ಜೋಳ ಹಾಗೂ ಇನ್ನಿತರದ ಆಹಾರ ಧಾನ್ಯಗಳನ್ನು, ಜೊತೆಗೆ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಾಗಿ ಪ್ರಸ್ತುತವಾಗಿ ಬಾಳೆ, ಅಡಿಕೆ ಹಾಗೂ ಸಿರಿಧಾನ್ಯಗಳನ್ನು ಕೂಡ ಬೆಳೀತಾ ಇದ್ದಾರೆ. ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ತರಬೇತಿಗಳು ಹಾಗೂ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಒಂದು ಉತ್ತಮವಾದಂಥ ಕೃಷಿ ಚಟುವಟಿಕೆಗಳನ್ನು ನಡೆಸ್ತಾ ತಮ್ಮ ಕೃಷಿ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯದ ಕ್ರಮ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಕಿರುಮಾರ ಅವರ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ? ಪ್ರಮುಖವಾಗಿ ಯಾವ್ಯಾವ ಬೆಳೆಗಳನ್ನು ಆಗಲೆಲ್ಲ ಬೆಳೀತಾ ಇದ್ರಿ? ಅವಾಗಾದ್ರೆ ಸರ್ ನಾವು ಬೆಳೀತಿದ್ದು ಹತ್ತಿ, ರಾಗಿ, ಜೋಳ, ನವಣ ಅಷ್ಟು ಬೆಳೆಗಳನ್ನ ಬೆಳಿತಿದ್ವಿ ಸರ್. ಈಗ ನಾನು 1 ಎಕರೆ, ನಮ್ಗಿರೋದು 1 ಎಕರೆ, ಅದರಲ್ಲಿ ಸ್ವಲ್ಪ ಬಾಳೆ ಹಾಕಿದ್ದೀನಿ. ಬಾಳೆ ಒಳಗಡೆ ಅಡಿಕೆ ಕುಣಿಸಿದ್ದೀನಿ. ಅಡಿಕೆ ಕುಣಿಸ್ಬಿಟ್ಟು ಅದರ ಮಧ್ಯದಲ್ಲಿ ಒಂದೊಂದು ಕಾಫಿ ಗಿಡಗಳು ನಟ್ಟಿದ್ದೀನಿ. ಈಗೆಲ್ಲ ಸಿಗಿರ್ಕೊಬಿಟ್ಟಿದ್ದವು. ಮತ್ತು ಫಸ್ಟ್ ಬೆಳೀತಿದ್ದೆಲ್ಲ ನಮಗೆ ಹತ್ತಿ, ರಾಗಿ, ಜೋಳ ಅವು ಮಾಡ್ತಿದ್ವು. ಮತ್ತು ಈಗ ವಿವೇಕಾನಂದ ಅವರು ನಮ್ಮ ಕೆಂಚಿನಳ್ಳಿಯಿಂದ ಪಾಪ ಭಾಳ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ. ಯಾಕಂದ್ರೆ ಪೈಪು, ಜೆಟ್ಟುಗಳು, ಮತ್ತು ತಳ್ಳಗಾಡಿ, ಮತ್ತು ಬಯೋಗ್ಯಾಸು, ಮತ್ತು ಕೋಳಿಗಳು, ಮತ್ತು ಎಲ್ಲ ಥರಗೆಲ್ಲ ಭಾಳ ಸೌಲಭ್ಯ ನೀಡ್ತಾಯಿದ್ರು ನಮಗೆ. ಅದರಿಂದಾಡಿ ನಮಗೆ ಭಾಳ ಖುಷಿ, ನಮಗೆ ವ್ಯವಸ್ಥೆ ಮಾಡುವಂಥ ಭಾಳ ಖುಷಿ. ಇನ್ನು ಬೆಳಿಬೇಕು, ಭಾಳ ಇವರು ಭಾಳ ಹೆಲ್ಪ್ ಮಾಡ್ತಿದ್ದಾರೆ. ಅದರಿಂದ ನಾವು ಬಿಡಬಾರ್ದು ಅಂದ್ಬಿಟ್ಟು ಭಾಳ ಶ್ರಮ ಪಡ್ತಿದ್ವಿ. ಮತ್ತು ಎರೆಹುಳ ತೊಟ್ಟಿಗಳು ಮಾಡಿದ್ವಿ ನಾವು. ನಾನು 2 ತೊಟ್ಟಿಯಿಂದ ಆಡಿ ಒಂದು 70 ಮೂಟೆ ಗೊಬ್ಬರ ತೆಗಿತೀನಿ. ತಿಂಗಳಿಗೆ 70 ಮೂಟೆ ಗೊಬ್ಬರ ತೆಗಿತೀನಿ ನಾನು. ಯಾಕಂದರೆ ಎಲ್ಲರೂ ಬಂದು ನೋಡ್ಕೋಬೋದು. ಈಗಲೂ ನನ್ನ ಹತ್ರ ಎರೆಹುಳ ಗೊಬ್ಬರಗಳು ಸ್ಟಾಕ್ ಇದ್ದಾವೆ ನನ್ನ ಹತ್ರ. ಈಗ ಅದೇ ಎರೆಹುಳ ಗೊಬ್ಬರ ನನಗೆ ಬಾಳೆ, ಅಡಿಕೆ ಮತ್ತು ಇದು ಕಾಫಿ ಗಿಡ ಅವಕ್ಕೆ ನಾನು ಅದನ್ನೇ ಉಪಯೋಗಿಸ್ತಿರೋದು. ಈಗ ಬೇರೆ ಹೊರಗಡೆಯಿಂದ ನಂತರ ನಾನು ತರೋಕ್ಕೂ ದುಡ್ಡಿಲ್ಲ. ಯಾಕಂದ್ರೆ ಎರೆಹುಳ ಗೊಬ್ಬರ ಅಂದರೂ ನಮ್ಗೆ ಭಾಳ ಸುಲಭದಲ್ಲಿ ಮಾಡ್ಕೋಬೋದು ನಾವು. ಖರ್ಚು ಕಡಿಮೆ ಸರ್ ನಮಗೆ. ಈಗ ಅಲ್ಲಿ ಹೋದರೆ 3,000, 4,000, 10,000 ದುಡ್ಡು ಬೇಕು. ನಾವೆಲ್ಲಿಂದ ತರೋಣ ದುಡ್ಡು? ಅದರಿಂದ ಅಡಿ ಎರೆಹುಳ ತೊಟ್ಟಿ ಮಾಡಿದ್ವಿ 3. ಈಗ 3ನೇ ಒಂದೊಂದು ತೊಟ್ಟಿಲಿ ಶಿಫ್ಟ್ ಮಾಡ್ಕೊಂಡು ಇನ್ನೊಂದು ತೊಟ್ಟಿಗೆ ಇನ್ನೊಂದು ಶಿಫ್ಟ್ ಮಾಡ್ತೀವಿ ನಾವು. ಅದರಿಂದ ಅಡಿ ನಮ್ಮ ರೈತರು ಎರೆಹುಳ ತೊಟ್ಟಿಗಳು ಮಾಡ್ಕೋಬೇಕು. ಯಾಕೆ ಅವ್ರಿಗೆ ಯಾಕೆ ದುಡ್ಡು ಕೊಡೋದು? ಇಂಗ್ಲೀಷ್ ಗೊಬ್ಬರಿಗೆಲ್ಲ ಯಾಕೆ ದುಡ್ಡು ಕೊಡೋಕೆ ಹೋಗ್ಬೇಕು? ನಮ್ಮ ಹತ್ರನೇ ಹೊಲದು ಎರೆಹುಳ ಗೊಬ್ಬರ, ಅದನ್ನ ತಗೊಂಡು ಒಳ್ಳೆ ಗೊಬ್ಬರ ಮಾಡ್ಕೋಬೋದು. ದನ ಗೊಬ್ಬರ ಹಾಕ್ಬೋದು, ಒಳ್ಳೊಳ್ಳೆ ಗೊಬ್ಬರ ಮಾಡ್ಕೋಬೋದು ಸರ್. ಅದರಿಂದ ಈಗ ಭಾಳನೇ ಚೆನ್ನಾಗಿದೆ ಸರ್. ನಮ್ಮ ಹುಡುಗ ಇಲ್ಲೊಬ್ಬ ಕೃಷ್ಣ ಅಂತ ಒಬ್ಬ ಇರಿದೆ, ಅವರು ಇದೇ ರೀತಿನೇ ಮಾಡ್ತಿರೋದು. ಅವನಿಗೆ ಭಾಳ ಸುಮಾರು ಹೈಟು ಇನ್ನೇನು 30 ಬಿಡೋಕೆ ಆಗೋಗ್ಬಿಟ್ಟವು. ಅದು ಎರೆಹುಳ ಗೊಬ್ಬರ ಅಂತ ಭಾಳ ಸ್ಟ್ರಾಂಗ್ ಸರ್ ಅದು. ಈಗ ತಮ್ಮ ಹತ್ರ ಸ್ವಂತವಾಗಿರುವಂಥದ್ದು ಕೇವಲ 1 ಎಕರೆ ಜಮೀನು. 1 ಎಕರೆ ಸರ್. ಈಗ ತಮ್ಮ ಇರೋಂಥ ಕಡಿಮೆ ಭೂ ಪ್ರದೇಶದಲ್ಲೇ ಯಾವ್ಯಾವ ರೀತಿಯ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀರಾ? ಈಗ ಬೇರೆ ಇದ್ರೆ ಸರ್, ನಾನೀಗ ನಮ್ಮ ಅಣ್ಣವ್ರ ಹತ್ರ ಒಂದು 1 ಎಕರೆ ಭೂಮಿ ತಗೊಂಡಿದ್ದೀನಿ ಸರ್. ಈಗ ಇಲ್ಲಿ ಬಾಳೆ ಕುಣಿಸಿದ್ದೀನಿ, ಅಲ್ಲಿ ರಾಗಿ ಹಾಕ್ತೀನಿ. ರಾಗಿ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಹತ್ತಿ ಮತ್ತು ಜೋಳ ಮತ್ತು ಏನೇನು ಕೊಡ್ತಾರೆ ನಮ್ಮ ವಿವೇಕಾನಂದದಿಂದ ಅದನ್ನು ಸ್ವಲ್ಪ ಬೆಳಿತಿರ್ತೀವಿ ನಾವು. ಅದೇನಾರು ಆಗ್ಬಿಟ್ಟು ಅಂದರೆ ಏನಾರು ಬೆಳೆಗಳಾಗ್ಬಿಟ್ಟಿದ್ರೆ ಪುನಃ ಅವ್ರಿಗೆ ಸೇಲ್ ಮಾಡ್ತೀವಿ. ಭಾಳ ಹೆಲ್ಪ್ ಮಾಡ್ತಿದ್ದಾರೆ ಸರ್ ಅವರು ನಮಗೆ. ಅದರಿಂದ ಅವ್ರು ಕೊಡೋದನ್ನ ಬೆಳೆನ ಏನು ಕೊಡ್ತಾರೆ ಸಿರಿಧಾನ್ಯಗಳನ್ನ ಅದನ್ನ ಸ್ವಲ್ಪ ಹಾಕ್ತೀವಿ ಸರ್. ಈಗ ನಿಮ್ಮ ಕಡಿಮೆ ಭೂ ಪ್ರದೇಶದಲ್ಲೇ ತಾವು ಈ ಥರ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಕೊಳ್ಳೋದ್ರ ಜೊತೆಗೆ ತಮ್ಮ ಸಂಸ್ಥೆಗಳಿಂದ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಡ್ಕೊಂಡು ಒಂದು ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನೆಲ್ಲ ನೀರಾವರಿ ವ್ಯವಸ್ಥೆಯಲ್ಲಿ ಹೇಗೆ ಮಾಡ್ಕೊಂಡಿದ್ದೀರಾ? ನೀರಾವರಿ ಸರ್, ನಾನು ಅರಣ್ಯ ಇಲಾಖೆಯಲ್ಲಿ ಕೆಲಸಲಿದ್ದೆ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಅವಾಗೊಂದು ಬೋರ್ ಹಾಕ್ಸ್ತೀವಿ ಸರ್. ಬೋರ್ ಹಾಕ್ಸ್ಬಿಟ್ಟು ಅವಾಗೆಲ್ಲ ಭಾಳ ಎಣ್ಣೆ ಹೊಡಿತೀವಿ ಸರ್. ಅವಾಗೆಲ್ಲ ಭಾಳ ಎಣ್ಣೆ ಹೊಡಿತದೆ. ಅದರಲ್ಲಿ ಒಂದು ಬೋರ್ ಅಂತ ಮಾಡಿದ್ದೆ ನಾನು. ನೀರೆಲ್ಲ ಭಾಳ ಚೆನ್ನಾಗಿದೆ ಸರ್. ಅದರಿಂದ ಈಗ
ಒಳ್ಳೆ ನೀರು ಓಡ್ತದೆ, ಈಗಲೂ ಓಡ್ತದೆ ಸರ್. ಅದು ಭಾಳ ಚೆನ್ನಾಗಿ ಅಂದ್ರೆ ಜಮೀನಲ್ಲೇ ನಮಗೆ ಅಷ್ಟೇ. ಇನ್ನೂ ಮಾಡ್ಬೋದು ಅಂದ್ಬಿಟ್ಟು ಇನ್ನೂ ಆಸೆ ಇದೆ ನಮಗೆ. ಯಾಕಂದ್ರೆ ಭೂಮಿ ಇಲ್ಲ ನಮಗೆ. ಈಗ 1 ಎಕರೆಲಿ ಬಾಳೆ ಹಾಕಿದ್ದೀನಿ, ಅಡಿಕೆ ಹಾಕಿದ್ದೀನಿ, ಇನ್ನೇನು ಬೆಳೆಯೋಕ್ಕಾಗಲ್ಲ. ಒಂದು ಸ್ವಲ್ಪ ಕಾಫಿ ಕುಣಿಸಿದ್ದೀನಿ. ಅದರಿಂದ ನಮ್ಮ ಅಣ್ಣವ್ರ ಹತ್ರ ಸ್ವಲ್ಪ ಗುತ್ತಿಗೆ ತಗೊಂಡು ಅದರಲ್ಲಿ ಸ್ವಲ್ಪ ಹತ್ತಿ ಬೆಳ್ಕೊಂಡು ಇರೋ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸರ್. ಅದು ಮುಂದಿನ ಏನದಂತೂ ಗೊತ್ತಾಗಲ್ಲ, ನೋಡೋಣ. ಈಗ ಮೊದಲೆಲ್ಲ ತಮ್ಮ ತಂದೆಯವರಾಗಿರ್ಬೋದು, ಹಿರಿಕರಾಗಿರ್ಬೋದು, ಅವರೆಲ್ಲ ನೈಸರ್ಗಿಕ ಕೃಷಿಯನ್ನೇ ಮಾಡ್ತಾ ಇದ್ರು. ಎಲ್ಲ ಹೊರಗಡೆಯಿಂದ ಏನು ಗೊಬ್ಬರ ತತ್ತಿರ್ಲಿಲ್ಲ, ನೇಗ್ಲಿರ್ತಿತ್ತು, ಎತ್ತುಗಳಿರ್ತಿತ್ತು. ಅವರೇ ಉಳುಮೆ ಮಾಡ್ಕೊಂಡು ಬೇಕಾದ ಗೊಬ್ಬರ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ರು. ಈಗ ಆಗಿನ ಕೃಷಿಲೆಲ್ಲ ಬೆಳೆದಂಥ ಬೆಳೆಗಳು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಈಗಲೆಲ್ಲ ರಾಸಾಯನಿಕ ಕೃಷಿ ಮಾಡ್ಕೊಂಡು ಅಂಗಡಿಯಿಂದ ಗೊಬ್ಬರ ತಂದು ಹಾಕೋದು, ಫಲ ಚೆನ್ನಾಗಿ ಬಿಡ್ಲಿ, ಲಾಭ ಮಾಡೋವಂಥ ಆಸೆಯಿಂದ ಆ ಥರ ರಾಸಾಯನಿಕನ ಬಳಸ್ತಾ ಇದ್ದಾರೆ. ಈಗ ತಾವು ಆಗ್ಲೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಯಾವ ರೀತಿ ಎಲ್ಲ ನೈಸರ್ಗಿಕ ಕೃಷಿಯನ್ನು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಬಂದರು ಅಂತ. ಆಗಿನ ಕೃಷಿ ಹೋಲಿಸ್ಕೊತು ಅಂದರೆ ಈಗಿನ ಕೃಷಿಗೂ ಎಷ್ಟೆಲ್ಲ ಬದಲಾವಣೆ ಆಗಿದೆ, ಎಷ್ಟೆಲ್ಲ ಒಂದು ತಂತ್ರಜ್ಞಾನ ತಾವು ಅಳವಡಿಸ್ಕೊಳ್ತಾ ಇದ್ದೀರಾ ಕೃಷಿನಲ್ಲಿ. ಈಗ ಸರ್ ನಾನೀಗ ಹೇಳಿದ್ನಲ್ಲ, ಎರೆಹುಳ ಗೊಬ್ಬರಲ್ಲಿ ಮಾತ್ರ ಭಾಳ ಚೆನ್ನಾಗಿ ಬೆಳಿಬೋದು ಸರ್. ಎರೆಹುಳ ಗೊಬ್ಬರಲ್ಲಿ ಅಂದರೆ ಕೆಲವರು ಮಾಡಲ್ಲ, ತಂದು ಬಿಸಾಕ್ಬಿಟ್ಟಿದ್ದಾರೆ, ಕೆಲವರು ಮಾಡಲ್ಲ. ನಾವು ಯಾಕಂದ್ರೆ ನಾನು ಎರೆಹುಳ ಗೊಬ್ಬರಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ನಾನು ಭಾಳ ಶಕ್ತಿ ಇದೆ ನನಗೆ. ಈಗಲೂ ನೋಡಿ ನಾನು ಭಾಳ ಎರೆಹುಳ ಗೊಬ್ಬರ ಹಾಕಿರೋದು. ಇದು ಇಂಗ್ಲೀಷ್ ಗೊಬ್ಬರನೇ ಸೋಗಿಸಿಲ್ಲ ಅದಕ್ಕೆ. ಯಾಕಂದರೆ ನಮ್ಮ ಸಿದ್ದೇಶ್ ಅವರು ಬರ್ತಾರೆ ಇಲ್ಲಿಗೆಲ್ಲ ನೋಡೋಕ್ಕೆ. ಮತ್ತು ನಾನು ಇಂಗ್ಲೀಷ್ ಗೊಬ್ಬರ ಹಾಕಿ ಸುಮಾರು ಜನ ಭಾಳ ಡೆವಲಪ್ಮೆಂಟ್ ತರ್ಬೋದು, ಅದು ತರ್ಬೋದು ಅಂದ್ಬಿಟ್ಟು ಅದೇ ಹಣ್ಣನ್ನು ನಾವು ತಿನ್ಕೋಬೇಕಲ್ಲ. ಈಗ ಕಾಯಾಗಿ ಬಂದರೆ ಹಣ್ಣಾದ್ಮೇಲೆ ನಾವು ತಿನ್ನಲೇಬೇಕನ್ನ. ಅದೇ ರೋಗ ಸರ್ ಅದು. ಈ ಎರೆಹುಳ ಗೊಬ್ಬರಲ್ಲಿ ದನ ಗೊಬ್ಬರದಲ್ಲಿ ನಾವು ಮಾಡ್ಕೊಂಡ್ರೆ ಭಾಳಷ್ಟು ಟೇಸ್ಟ್ ಅದು. ಈಗಲೇ ಅಲ್ಲಿರೋ ಸೊಪ್ಪು ಕುಯ್ಕೊಂಡು ತಗೊಂಡೋಗಿ ಈ ಸೊಪ್ಪು ಹೆಂಗಿದ್ದು, ಇಂಗ್ಲೀಷ್ ಗೊಬ್ಬರ ಹಾಕಿರಲಿ ಸೊಪ್ಪು ಹೆಂಗಿದ್ದು ಏನು ಸರ್, ಅದನ್ನೇ ತಿಂದು ನೋಡಿ, ಇದನ್ನ ತಿಂದು ನೋಡಿ, ಭಾಳ ಶಕ್ತಿ ಇದೆ ಸರ್ ಅದರಲ್ಲಿ. ಆ ಭೂಮಿಲಿ ಶಕ್ತಿ ಇರಲ್ಲ. ಯಾಕಂದ್ರೆ ನಮಗೆ ಎರೆಹುಳ ಗೊಬ್ಬರ ಭಾಳ ಸಪ್ಲೈ ಮಾಡ್ತದೆ ನಮಗೆ. ಇಂಗ್ಲೀಷ್ ಗೊಬ್ಬರ ಏನಿಲ್ಲ, ಅರ್ಧ ಗಂಟೆಗೆ ತಿಂದಾಗ್ಬಿಡ್ತದೆ, ಭೂಮಿನ ಹಾಳು ಮಾಡಿಬಿಡ್ತದೆ, ಹೋಗ್ಬಿಡ್ತದೆ ಸರ್. ಈಗ ತಾವು ಆರಂಭದಲ್ಲೆಲ್ಲ ಹತ್ತಿ, ರಾಗಿ, ಈ ಜೋಳ ಆಗಿರ್ಬೋದು, ಥರ ಧಾನ್ಯ ಬೆಳೆಗಳನ್ನ ಬೆಳೀತಾ ಇದ್ರಿ. ಹೌದು ಸರ್. ಅವನು ಕೂಡ ಸಾವಯವದಲ್ಲೇ ಬೆಳೀತಾ ಇದ್ರಾ? ಹೌದು ಸರ್. ಆಗಲಾದ್ರೆ ಅವಾಗ ಬೋರ್ ಇತ್ತಿಲ್ಲ ಸರ್ ನಮ್ಮ ತಂದೆಯವ್ರ ಕಾಲದಲ್ಲಿ. ಅವಾಗ ಮಳೆಗಾಲ ಬರಬೇಕು, ಆಗ ಎಳ್ಕೊಡ್ಲು ಕೆತ್ಕೊಂಡು, ಮತ್ತೆ ಅವಾಗ ಬರೀ ಎತ್ತಾರಂಭ. ಈಗ ಟ್ಯಾಕ್ಟ್ರಿಗಳು, ಟಿಲ್ಲರ್ಗಳು ಎಲ್ಲ ಬಂದಿರ್ತವೆ. ಈಗೆಲ್ಲ ಭಾಳ ರಜೂರಿ ಈಗ ಭಾಳ ಇದೆ ಸರ್. ಈಗ ಅಂದ್ರೆ ನಾನು ಒಂದು ಸೈಕಲ್ ವೀಡರ್ ಕೊಟ್ಟಿರು ಸರ್ ಇವರು ನಮಗೆ, ತಳ್ಳ ಗಾಡಿ. ನಾನು ಅದರಲ್ಲೇ ವ್ಯವಸ್ಥೆ ಮಾಡ್ತೀನಿ. ಒಬ್ಬ ಕುಮಾರ್ ಅಂತ ನೆಮ್ಮನಳ್ಳಿಲಿದ್ದಾರೆ ಹುಡುಗ, ನಮ್ಮ ಅಣ್ಣ ಅಂತ. ಅವನು ಅದರಲ್ಲೇ ಭಾಳ ರಾಗಿ ಬೆಳೆದಿದ್ದೀನಿ ಸರ್. ಈಗ ಅದೆಲ್ಲ ಹೊಡ್ಕೊಂಡೆ ಈಗ ರಾಗಿ ಕಟಾವಾಗಿದೆ, ಮಿಷಿನ್ಗೂ ಕೊಟ್ಟಿದ್ದಾರೆ ಸರ್ ಅವರಿಗೆ. ಒಂದು 10-15 ಮೂಟೆ ರಾಗಿ ಬೆಳೆದಿದ್ದಾರೆ. ನಾವು ಸೈಕಲ್ ಇದರಲ್ಲಿ ನಾನು ವ್ಯವಸ್ಥೆ ಮಾಡೋದು ಸರ್. ಅದನ್ನ ಕೇಳಿ ನೋಡ್ಬೇಕಾದ್ರೆ ಇಲ್ಲಿ ಫೀಲ್ಡ್ಗೆ ಬರ್ತಾರೆ ನಮ್ಮ ಸಿದ್ದೇಶ್ ಸರ್ ಅಂತ. ಅವರು ಭಾಳ ಚೆನ್ನಾಗಿ ಮಾಡ್ತಾರೆ, ಕಿರ್ಮರ್ ಅವರೇ ಅಂದ್ಕೊಂಡು ಎಲ್ಲ ಮಾಡ್ತಾರೆ ಸರ್. ಧಾನ್ಯ ಬೆಳೆಗಳನ್ನು ಕೂಡ ಸಾವಯವ ಪದ್ಧತಿಲೇ ಬೆಳೆಯೋದು. ಹೌದೌದು ಸರ್. ಹಾಗೆ ಈಗ ತಾವು ವಾಣಿಜ್ಯ ಬೆಳೆಗಳಲ್ಲಿ ಈಗ ಇರುವಂಥ ತಮ್ಮ ಸ್ವಂತ ಭೂಮಿನಲ್ಲಿ ಬಾಳೆ ಹಾಕಿದ್ದೀರಾ, ಮಧ್ಯ ಅಡಿಕೆ ಮತ್ತೆ ಕಾಫಿ ಎಲ್ಲ ಹಾಕಿದ್ದೀರಾ. ಇವುಗಳ ಖರ್ಚು ವೆಚ್ಚ ನಿರ್ವಹಣೆ ಎಲ್ಲ ಹೇಗಿದೆ? ಅಂದ್ರೆ ಸರ್ ನಾನು ಬೇರೆ ಕಡೆ ಇಂಗ್ಲೀಷ್ ಗೊಬ್ಬರ ತರಕ್ಕೆ ಹೋಗಲ್ಲ ನಾನು. ಅದ್ರಲ್ಲಿ ಖರ್ಚು ಅಂದರೆ ನಾನೇ ನಮ್ಮ ಮನೆಯವರು ಕೂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್. ಯಾಕಂದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಈಗ 10 ಗಂಟೆ ಕೆಲಸ ಮಾಡ್ತೀವಿ. 10 ಗಂಟೆ ಮೇಲೆ ಇದು ಮಾಡ್ತೀವಿ ಸರ್. ಯಾವುದು ಮರಿಗಳು ತಗೊಂಡೋಗೋದು, ದನ ಕಟ್ಟಾಕೋದು, ಹಂಗೆ ಮಾಡ್ತೀವಿ ಸರ್. ಅವು ಮಾಡಿಬಿಟ್ಟು ಏನಾಯ್ತವೆ ಅಂದರೆ ನಮಗೆ ಲೇಬರ್ ಕೂಲಿ ನಮಗೆ ಕಾಣಲ್ಲ. ನಮಗೆ ಬೇರೆ ಖರ್ಚು ಅಂತ ಕಾಣಲ್ಲ. ಯಾಕಂದರೆ ಬೇರೆಯವ್ರಿಗೆ ಲೇಬರ್ ಇಟ್ಕೊಂಡ್ರೆ ಊಟ ಕೊಡಬೇಕು, ತಿಂಡಿ ಕೊಡಬೇಕು, ನೀರು ಕೊಡಬೇಕು, ಎಲ್ಲ ಮಾಡ್ಬೇಕು ಸರ್. ಅದರಿಂದ ಈಗ ನಮಗೆ ಲೇಬರ್ ಖರ್ಚು ಅಂತ ಕಾಣಿಸ್ತಿಲ್ಲ ಸರ್. ಅದು ಈಗ ಬಾಳೆ ಬೆಳೆಯೋಕ್ಕೆ ಭಾಳಷ್ಟು ರಾಸಾಯನಿಕನ ಬಳಸ್ತಾರೆ. ಅದು ಚೆನ್ನಾಗಿ ಗಿಡ ಮೇಲೆ ಬರಬೇಕು, ಗೊನೆ ಡೆವಲಪ್ ಆಗಬೇಕು, ಚೆನ್ನಾಗಿ ಕಾಣಬೇಕು ಗಿಡನ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಸಾಯನಿಕ ಗೊಬ್ಬರನ ತಂದು ಅತಿಯಾದ ಲಾಭದ ಆಸೆನಲ್ಲಿ ಅದನ್ನೆಲ್ಲ ಬಳಸ್ತಾ ಇದ್ದಾರೆ. ಈಗ ನೀವು ಸಂಪೂರ್ಣವಾಗಿ ಸಾವಯವ ಎರೆಹುಳ ಗೊಬ್ಬರದಲ್ಲೇ ಬಳಸ್ತಾ ಇರೋದ್ರಿಂದ ಗಿಡಗಳ ಬೆಳವಣಿಗೆ ಹೇಗಿದೆ? ಬೆಳವಣಿಗೆ ಭಾಳ ಚೆನ್ನಾಗಿದೆ ಸರ್ ನಂದು. ಬೇಕಾದ್ರೆ ನಾನು ನಮ್ಮ ಫೀಲ್ಡ್ ಆಫೀಸರ್ ಬರ್ತಾರೆ ನಮಗೆ, ಅವತ್ತು ಬಂದು ನೋಡ್ಕೊಂಡು ಹೋದರು. ಇದಕ್ಕೆ ಏನು ಹಾಕಿದೆ ಗೊಬ್ಬರ ಅಂತ ಕೇಳಿದ್ರು. ಏನಿಲ್ಲ ಸರ್, ನಾನು ಎರೆಹುಳ ಗೊಬ್ಬರ ಮಾತ್ರ ಉಪಯೋಗಿಸ್ಕೊಳ್ಳೋದು, ಇನ್ನು ಯಾವ ಗೊಬ್ಬರನ ಹಾಕಲ್ಲ ಸರ್. ನಾನು ರೌಂಡ್ ಆಫ್ ಹೊಡೆಯಲ್ಲ, ಯಾವುದೂ ಹೊಡೆಯಲ್ಲ ಸರ್. ಆದರೆ ಕಳೆಗಳು ಬಂದರೆ ನಾವು ಕೈಲಿ ಕಿತ್ತಾಕೊಂಡು ನಮ್ಮ ಲೇಬರ್, ನಮ್ಮ ಮನೆಯವರೇ ಕಿತ್ತಾಕ್ತೀವಿ ಸರ್. ಮತ್ತು ಬೇರೆ ಇವರಂತ ಕರ್ಕೊಂಡು ಹೋಗಲ್ಲ ಸರ್. ಗಿಡಗಳ ಬೆಳವಣಿಗೆ ಚೆನ್ನಾಗಿದೆ. ಬೆಳವಣಿಗೆ ಚೆನ್ನಾಗಿದೆ ಸರ್. ನಮ್ದು ಭಾಳ ಚೆನ್ನಾಗಿದೆ ಸರ್. ಆ ಗೊಬ್ಬರಿಗೂ ಈ ಗೊಬ್ಬರಿಗೂ ಅದು ಒಂದು ಗಂಟೆ ಟೈಮ್ ಸರ್. ಅದು ಪವರು ಇದಿಲ್ಲ, ತಾಯಿ ಎದಾಲ ಕುಡ್ದಂಗಿದು. ಯಾವುದು ನಮ್ಮ ದನ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ತಾಯಿ ಎದಾಲ ಇದ್ದಂಗಿದು. ಭಾಳ ತಂಪಿರ್ತದೆ ಸರ್. ಅದು 1 ಗಂಟೆ ಟೈಮು 2 ಗಂಟೆ ಟೈಮ್ ಕ್ಲೋಸ್, ಅದು 4 ಹೊಂಟೈತೆ ಸರ್. ಈ ಹಣ್ಣಿಗೂ ಆ ಹಣ್ಣಿಗೂ ಭಾಳ ತಿಂದು ನೋಡ್ಕೊಳ್ಳಿ ಸರ್. ಈ ಹಣ್ಣಲ್ಲಿ ಭಾಳ ಶಕ್ತಿ ಇರ್ತದೆ, ಆ ಹಣ್ಣಲ್ಲಿ ಭಾಳ ಕಡಿಮೆ ಇದೆ ಸರ್ ಶಕ್ತಿ. ಅದು ತಿಂದು ನೋಡ್ಕೊಳ್ಳಿ ಸರ್. ನಾವು ಈ ವರ್ಷ
ಕಳಿಸ್ತೀನಿ, ನಮ್ಮ ಫೀಲ್ಡ್ ಆಫೀಸರ್ ಬರ್ತಾರೆ, ಇದೇ ಭಾಳ ಕಟಿಂಗ್ ಮಾಡಿಸ್ಕೊಂಡು ಅವ್ರು ಕರೆಸ್ತೀನಿ ನಾನು. ಈಗ ಕಾಫಿನೂ ಮಧ್ಯೆ ಹಾಕಿದಿರಲ್ಲ, ಆ ಗಿಡಗಳೆಲ್ಲ ಎಲ್ಲಿಂದ ತಂದ್ರಿ, ಅದ್ರ ಬೆಳವಣಿಗೆ ಹೇಗಿದೆ? ಅದು ತಮಿಳ್ನಾಡಿಂದ ಸರ್, ಅದು ಕೇರಳದಿಂದ ತಂದಿರು ಒಬ್ಬರು ಪಾಪ. ಅವರು ನಾವು ಒಬ್ಬರಿಗೆ ಯಾರಿಗೂ ಧರ್ಮ ಮಾಡ್ಯಾರಂಟ ನನಗೂ ಒಬ್ಬರು ಧರ್ಮ ಕೊಟ್ಟರು, ಒಂದು 100 ಗಿಡ ಧರ್ಮ ಕೊಟ್ಟರು. ಅವರು ತಗೊಂಡೋಗಿ ನೆಡೋಣ ಗಂಟೆ ತಗೊಂಡು ನೆಟ್ಟಿದ್ದೀನಿ ಸರ್. ಎಲ್ಲ ರೆಕ್ಕೆಗಳು ಬರ್ತಾವೆ ಈಗ. 100 ಗಿಡ ಕಾಫಿ ಗಿಡ ಹಾಕಿದ್ದೀನಿ ಸರ್. ಅವುಗಳಿಗೂ ಈ ಗೊಬ್ಬರನೇ ಬೆಳೆಸ? ಅದೇ ಇದೇ ಗೊಬ್ಬರ ಸರ್. ನಾನು ಯಾವತ್ತೂ ಇಂಗ್ಲೀಷ್ ಗೊಬ್ಬರ ಯಾವತ್ತೂ ಉಪಯೋಗಿಸ್ಕೊಳ್ಳಲ್ಲ ಸರ್. ನಾನು ಇಂಗ್ಲೀಷ್ ಗೊಬ್ಬರ ಆಗಿದ್ರೆ ಇಷ್ಟೊಂದು ಗಂಟೆ ಡೆವಲಪ್ಮೆಂಟ್ ಎಷ್ಟು ತಿಂಗಳೈತೆ ನಂದು ಅಂದ್ರೆ 3.5 ತಿಂಗಳಿಗಾಗಿದೆ ಸರ್. ಈಗ 2.5 ತಿಂಗಳಿಗೆ ಕಟಿಂಗ್ ಇಷ್ಟು ಬಂದು ನಿಂತ್ಕೊಂಡದೆ. ಇದು ಅಂದ್ರೆ ಮೇನ್ ಆಗಿ ಸರ್ ಬಾಳೆಗೆ ನೀರು ಕೊಟ್ಕೊಂಡು ದನ ಗೊಬ್ಬರ ಕೊಟ್ಕೊಂಡು ಹೋದ್ರೆ ಸರ್ ತಾಯಿ ಎದಾಲ ಇದ್ದಂಗೆ. ಈಗ ಕಾಫಿ ಬೆಳೆನ ಬೆಳೆದಕ್ಕೆ ವಾತಾವರಣ ಬಹಳ ಮುಖ್ಯ, ತಂಪಾಗಿರ್ಬೇಕು. ಈ ಮಲೆನಾಡು ಭಾಗದಲ್ಲೆಲ್ಲ ಕಾಫಿ ಬೆಳೆಯನ್ನ ಬೆಳೆದಕ್ಕೆ ಸೂಕ್ತವಾದ ವಾತಾವರಣ ಅಲ್ಲಿ ಚೆನ್ನಾಗಿದೆ. ಸೊ ನಮ್ಮ ಈ ವಾತಾವರಣದಲ್ಲಿ ಕಾಫಿ ಬೆಳೆಯಕ್ಕೆ ಆಗುತ್ತಾ? ವಾತಾವರಣನೆಲ್ಲ ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾರೆ ಸರ್? ಅದಕ್ಕೆ ತಂಪು ಮಾಡ್ಕೋಬೇಕು ಸರ್. ಅದಕ್ಕೆ ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಈ ರೀತಿ ಅಡಿಕೆ ಪೈರು ಹಾಕ್ತೀನಿ ಅಂದ್ಬಿಟ್ಟು ನನಗೆ ತಲೆಯಲ್ಲಿ ಓಡ್ತು. ನನಗೆ ಫಸ್ಟ್ ಬಾಳೆ ನೆಟ್ಟರೆ ನಾವು ಅಡಿಕೆ ಪೈರು ನೆಡ್ಬೋದು, ಯಾಕಂದ್ರೆ ತಂಪು ಕೊಡ್ತದೆ ಬಾಳೆ ತಂಪು ಕೊಟ್ಟಾದ್ಮೇಲೆ ಈ ಗಿಡಗೂ ತಂಪು ಇರ್ತದೆ. ಯಾಕಂದ್ರೆ ನಾವು ಪೂರ್ತಿ ಡ್ರೈ ಭೂಮಿಲಿ ತಂದು ಹಾಕ್ಬಿಟ್ಟು ನಾವು ಅಡಿಕೆ ಹಾಕಿಬಿಟ್ರೆ ಅಂದ್ಬಿಟ್ಟು ಕೂತ್ಕೊಂಡ್ರೆ ಆಗಲ್ಲ ಅದು. ಯಾಕಂದ್ರೆ ಪೈರೆಲ್ಲ ಒಣಗೋಗ್ಬಿಡ್ತದೆ. ನಂದು ಒಂದು ಪೈರು ಹಾಳಾಗಿಲ್ಲ, ಒಂದು ಪೈರು ಕೆಟ್ಟದಾಗಿಲ್ಲ ನಂದು. ಯಾಕಂದ್ರೆ ನಾವು ಭಾಳ ಒಳಗಡೆ ಕುಣಿಸಿದ್ವಲ್ಲ ಸರ್, ಅದಕ್ಕೋಸ್ಕರ ಒಳ್ಳೆ ತಂಪು ಕೊಡ್ತವೆ. ಮತ್ತು ಅದ್ರ ಒಳಗಡೆ ಈ ಅಡಿಕೆ ಸೋಗಿದ್ದಾವೆ, ಆ ಸೋಗು ತಂದ್ಬಿಟ್ಟು ನಾನು ಬೇರೆಯವ್ರ ಜಮೀನಿಂದ ಸೋಗು ಇಸ್ಕೊಂಡ್ಬಂದ್ಬಿಟ್ಟು ಎಲ್ಲ ಗೂಡು ಕಟ್ಟಿದ್ದೀನಿ ಸರ್. ಗೂಡು ಕಟ್ಟಿ ಮತ್ತು ಕಾಪಿಗೂ ಹಂಗೆ ಮಾಡಿದ್ದೀನಿ, ಅಡಿಕೆಗೂ ಹಂಗೆ ಮಾಡಿದ್ದೀನಿ ಸರ್. ಅದಕ್ಕೆ ಅಷ್ಟು ಗಂಟೆ ಈ ಬಾಳೆ ಬೆಳೆದು ಬಿಡ್ತದೆ ಸರ್. ಈಗ ಇನ್ನು ಭಾಳ ನೆರಳಿದೆ ಈಗ, ಮತ್ತು ಇಷ್ಟರಲ್ಲಿ ಹಿಂಗೆ ಮಾಡಿದ್ದೀನಿ ಸರ್. ಅಡಿಕೆ ಎಷ್ಟು ಹಾಕಿದ್ರಾ? ಎಷ್ಟು ಗಿಡ ಹಾಕಿದ್ರಾ? ಅಡಿಕೆ ಅಂದ್ರೆ ಒಂದು 560 ಗಿಡ ಹಾಕಿದ್ದೀನಿ ಸರ್ ನಾನು. ಅಡಿಕೆ ಎಷ್ಟು ಎಕರೆ ಹಾಕಿದ್ರಾ? 1 ಎಕರೆ ಸರ್. 1 ಎಕರೆ 560 ಬಾಳೆ ಮಧ್ಯೆ ಅಡಿಕೆ ಹಾಕಿರೋದು? ಅಡಿಕೆ ಹಾಕಿದ್ದೀನಿ ಸರ್. ಅದ್ರ ಒಳಗಡೆ ಮಧ್ಯದಲ್ಲಿ ಒಂದು ಮೆಣಸಿ ಗಿಡ ಉಪ್ಸಿದ್ದೀನಿ ಸರ್. 1 ಲೈನ್ ಅಡಿಕೆ, 1 ಲೈನ್ ಕಾಫಿ, 1 ಲೈನು ಬಾಳೆ. ಅದ್ರಲ್ಲಿ 4 ಐಟಮ್ ನೆಟ್ಟಿದ್ದೀನಿ ನಾನು ಒಂದೇ ಭೂಮಿಲಿ. ಈಗ 1 ಎಕರೆಲ್ಲಿ ಎಷ್ಟು ಬೆಳೆಗಳನ್ನ ಬೆಳೆದಿದ್ದೀರಲ್ಲ? ಹೌದು ಸರ್. ಅದು ಗಿಡಗಳ ತಂದದ್ದಾಗಿರ್ಬೋದು, ಅದ್ರ ಬಿತ್ತನೆ, ನಿರ್ವಹಣೆ, ಅದು ಖರ್ಚೆಲ್ಲ ಹೇಗೆ ನಿರ್ವಹಣೆ ಮಾಡ್ತಿದ್ದೀರಾ ಸರ್? ನನಗೆ ಬಾಳೆ ಅಂದರೆ ನನಗೆ ಒಬ್ಬರು ಗೌಡಸ್ ಇದ್ರಲ್ಲಿ, ಅವರು ನನಗೆ ಭಾಳ ಪರಿಸರ ಅಂದ್ಬಿಟ್ಟು ನನಗೊಂದು ಗಿಡಗೆ 7,000 ರೂಪಾಯಿ ಅಂತ ತಗೊಂಡ್ರು ಸರ್. ಅವ್ರು ಬೇರೆಯವ್ರಿಗಾದ್ರೆ 8 ರೂಪಾಯಿ ಕೊಟ್ಟರು, ನನಗೆ 7,000 ರೂಪಾಯಿ ಹಾಕಿ ಕೊಟ್ಟರು ಸರ್. ಇಲ್ಲಿ ನಮ್ಮ ಭೀಮಟ್ಗೇರಿಲಿಂದ ಅಡಿಕೆ ಕಾಪಿ ಎಲ್ಲ ದುಡ್ಡಿಗೆ ತೆಗೆದು ಸರ್ ನಾನು. ಅಲ್ಲೊಬ್ಬರು ಅಂಚಿಪುರ ಹತ್ರ ಒಬ್ಬರು ಮ್ಯಾನೇಜರ್ ಇದ್ರು ಸರ್, ಅವರು ನನಗೆ ಪರಿಸರಿ. ಅವ್ರ ಸ್ವಂತ ಊರು ಅಂದರೆ ಇಲ್ಲಿ ಮುತ್ಗೊಂಡಲ್ಲಿ, ಅವ್ರು ಮ್ಯಾನೇಜರ್ ಸರ್, ಬ್ಯಾಂಕ್ ಮ್ಯಾನೇಜರು. ಅವರು ಬಾರೋ ಇಲ್ಲಿ ಅಡಿಕೆ ಗಿಡ ತಾಬರ ಬಾರ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಯಾರ್ದು ಸರ್ ಇದಂದೆ? ಯಾರ್ದಾರು ಆಗಲಿ ಕಣ ತುಂಬ್ಕೊಳ್ಳೋ ಅಂದರು. ಆಗ 15 ರೂಪಾಯಿ ಹಾಕ್ಸ್ಕೊಡ್ತೀನಿ ಎತ್ಕೋಗಂದ್ರು. ನನಗೆ ಅವ್ರದ್ದಂತ ಗೊತ್ತಿಲ್ಲ, ಬೇರೆಯವ್ರದ್ದಂತೂ ಗೊತ್ತಿಲ್ಲ ನನಗೆ ಅಂದ್ಬಿಟ್ಟು ಹೋದ ಗಾಡಿ ತಗೊಂಡು ಅವರೇ ತುಂಬಿಕೊಟ್ರು ಸರ್. ದುಡ್ಡು ಕೊಡೋಕೆ ಹೋದಂಗಂಟ ಬೇಡ ಅಂದರು. ನೀನು ಅಡಿಕೆ ಗಿಡ ಬೆಳೆಸ್ಬಿಟ್ಟು ನನಗೆ ಪುನಃ ಕರಿಸಪ್ಪ ನಿನ್ನ ಜಮೀನಿಗೆ ನಾನು ಬಂದು ನೋಡ್ತೀನಿ ಅಂದರು. ಅವರು ಅಷ್ಟೇ ಇವರು ಇಂಗ್ಲೀಷ್ ಗೊಬ್ಬರಕ್ಕೆ ಮಾತ್ರ ಹೋಗೋದು ಬೇಡ, ನೀನು ಬರೀ ದನ ಗೊಬ್ಬರ, ಎರೆಳು ಗೊಬ್ಬರ ಮಾಡೋ ಅಂದರು. ಅವ್ರದ್ದು ಫ್ಯಾಕ್ಟ್ರಿನೇ ಇದೆ ಸರ್, ಅದು ಅಂಚಪುರದಲ್ಲಿ ಅಡಿಕೆ ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ. ಒಂದು 5 ಟನ್ 6 ಟನ್ ಅಡಿಕೆಗಳು ಕ್ಲೀನ್ ಮಾಡ್ಕೊಂಡು ಇದ್ದಾರೆ ಸರ್. ಅವರು ಒಳ್ಳೆ ಭಾಳ ಹೆಲ್ಪ್ ಮಾಡ್ತಾರೆ ಸರ್. ನನಗೆ ಅಡಿಕೆ ಪೈರಿಗೂ ದುಡ್ಡು ತಗೊಂಡಿಲ್ಲ. ಜೊತೆಗೆ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದಡಿಯಲ್ಲಿ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಾ. ಪ್ರಮುಖವಾಗಿ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಎರೆಹುಳ ಘಟಕವನ್ನ ಮಾಡೋ ರೀತಿ ತರಬೇತಿ ಆಗಿರ್ಬೋದು, ಸೈಕಲ್ ವೀಡರು, ಗೋಬರ್ ಗ್ಯಾಸು, ಪೈಪ್ಗಳು, ಇದನ್ನೆಲ್ಲ ಸೇವಾ ಸೌಲಭ್ಯಗಳು ಎಲ್ಲ ಮಾಡಿದ್ದೀನಿ ಸರ್, ಎಲ್ಲ ಕೊಟ್ಟಿದ್ದಾರೆ ಸರ್. ಪ್ರಮುಖವಾಗಿ ಈಗ ತಾವು ಈ ಕೃಷಿ ಚಟುವಟಿಕೆ ಜೊತೆಗೆ ಕೋಳಿ ಸಾಕಾಣಿಕೆ ಮತ್ತು ಎರೆಹುಳ ಘಟಕದ ತರಬೇತಿಯನ್ನು ಪಡ್ಕೊಂಡಿದ್ದಾಗಿರ್ಬೋದು, ಅದನ್ನ ತಾವೀಗ ಮಾಡ್ತಿರೋದಾಗಿರ್ಬೋದು, ಇದ್ರ ಕುರಿತು ಮಾಹಿತಿನ ಹಂಚ್ಕೊಳ್ಳಿ. ಇದಿಲ್ಲದ್ರ ಸರ್, ಈಗ ನಮ್ಮ ಕೋಳಿ ಸಾಕಾಣಿಕೆ ಕೊಟ್ಟರು ಸರ್. ಕೊಟ್ಟಾದ್ಮೇಲೆ ಪಾಪ 30 ಕೋಟಿ ಕೋಳಿ ಕೊಟ್ಟಿದ್ರು, ನಮ್ಗೆ 31 ಕೋಳಿ ಕೊಟ್ಟಿದ್ರು ಸರ್. ಅದಲ್ಲಿ ಪ್ರಾಣಿ ಅಟ್ಯಾಕ್ ಮಾಡ್ಕೊಂಡು ನಮಗೆ ಗೂಡು ಸ್ವಲ್ಪ ಡೇಂಜರ್ ಇತ್ತು. ಗೂಡು ಸ್ವಲ್ಪ ಬೇಗ ರೆಡಿ ಮಾಡಿತ್ತಿಲ್ಲ. ಪ್ರಾಣಿಗಳು ಅಟ್ಯಾಕ್ ಮಾಡ್ಕೊಬಿಟ್ಟು ಎಲ್ಲ ಸಾಯಿಸ್ಬಿಟ್ಟಿದ್ರು ಸರ್. ಅದು ನಂದು 31 ಕೋಳಿ ಮರಿ ಸಾಯಿಸ್ಬಿಟ್ಟಿದ್ರು. ಅದನ್ನೇ ಕಂಪ್ಲೀಟ್ ಕೊಟ್ಟಿದ್ದಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೀಟ್ ಕೊಟ್ಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟು, ಸ್ವಾಮಿ ಇಲ್ಲಿ ನಮ್ಮ ಕೆಂಚಿನಲ್ಲಿ ಆಫೀಸರ್ಗಳೆಲ್ಲ ಬಂದು ನೋಡಿದ್ರು, ಫೋಟೋನೆಲ್ಲ ಹೊಡ್ಕೊಂಡು ಹೋದ್ರು ಸರ್. ಅದರಿಂದ ಅಡಿ ಪುನಃ ಅವ್ರಿಗೆ ಎರೆಹುಳ ಗೊಬ್ಬರ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಪೈಪ್ ಇರ್ಬೋದು, ಜಟ್ಟಿ ಇರ್ಬೋದು. ಈಗ ಒಂದು 30 ಪೈಪ್ ತೆಗೋಬೇಕಾದ್ರೆ ನಮ್ಮ ಹತ್ರ ಹೆಂಗಿರೋ ಒಂದು 15,000 ಬೇಕು ಸರ್. 15,000 ರೂಪಾಯಿ ಕೂತಿರೋನ್ಗೆ ಕೊಟ್ಟಾರ ಸರ್. ಅದಕ್ಕೆ ನಾವು ಅವ್ರಿಗೆ ನಾವು ಬೆಳೆದು ತೋರಿಸ್ಬೇಕು ಸರ್. ಅದು
ತಗೊಂಡಾಗ ಎಲ್ಲ ಬಿಸಾಕೋದು ನನ್ನ ಹತ್ರ ಅದು ಭೂಮಿ ಅಂದ್ಕೊಂಡು ಇರೋದಲ್ಲ. ನನ್ನ ಹತ್ರ ಬಂದು ನೋಡಿ ಬನ್ನಿ ಸರ್ ಅನ್ಬೇಕು, ಅವ್ರನ್ನ ಕರೆಸ್ಬೇಕು ನಾವು. ಅವ್ರ ಇನ್ಮೇಲೆ ಭಾಳ ಹೆಲ್ಪ್ ಮಾಡ್ತಾರೆ ಅವರು. ಈ ಎರೆಹುಳ ಘಟಕದ ತರಬೇತಿ ಯಾವಾಗ ಪಡ್ಕೊಂಡ್ರಿ? ನಾನು ಹೋದ ವರ್ಷ ಪಡ್ಕೊಂಡಿದ್ದೆ ಸರ್. ಅವರೆಲ್ಲ ಒಂದೊಂದು ಗೂಡು ಮಾಡಿದ್ದಾರೆ ಸರ್, ಒಂದೊಂದು ಬಾಕ್ಸು. ನಾನು 3 ಬಾಕ್ಸ್ ಮಾಡಿದ್ದೆ. ಇದೇ ನಮ್ಮ ಫೀಲ್ಡ್ ಆಫೀಸರ್ಗೆ ಒಬ್ಬ ಸಿದ್ದೇಶ್ ಅಂತ ಒಬ್ಬರು ಬರ್ತಾರೆ ಸರ್. ಅವರು ಡೈರಿ ಏನು ಮಾಡ್ತಾರೆ ಕಿರ್ಮರ್ ಅವರೇ, ಡೈಲಿ ಬಂದು ನೋಡ್ತಾರೆ ಯಾರ್ಯಾರು ತೊಟ್ಟಿ ಇದೆ ಅವ್ರಿಗೆಲ್ಲ ಬಂದು ನೋಡ್ತಿದ್ದಾರೆ. ಸರಿ, ಅದಕ್ಕೆಲ್ಲ ಭಾಳ ದಿಂಡು ಕತ್ತರಿಸ್ಬೇಕು, ಎರೆಹುಳು ಗೊಬ್ಬರ ಸರ್. ಭಾಳ ದಿಂಡು ಇರ್ಬೋದು, ತರ್ಗಿರ್ಬೋದು, ಮತ್ತು ಹುಲ್ಲುಗಳಿರ್ಬೋದು, ಕಡ್ಡಿ ಕಸ ಇರ್ಬೋದು. ನಮಗೇನೋ ಬರೀ ಸಗಣಿ ಬೇಕಂತಿಲ್ಲ. ಎರೆಹುಳು ಗೊಬ್ಬರ ಮಾಡ್ತೇವೆ ಅಂದರೆ ನಮ್ಮ ಜಮೀನು ಕೀಳಂತ ಕಸನ ತಗೊಂಡೋಗಿ ಅದಕ್ಕೆ ಶಿಫ್ಟ್ ಮಾಡ್ಕೋಬೇಕು. ಶಿಫ್ಟ್ ಮಾಡಿಕೊಂಡು ಒಂದು ಜಾಗ ಅದನ್ನ ಕೊಳಿಸ್ಬೇಕು. ಕೊಳಿಸ್ಬಿಟ್ಟು ನಂತರ ನಾವು ತೊಟ್ಟಿಗೆ ಹಾಕ್ಬೇಕು ಸರ್. ಆವಾಗ ಒಂದು 3 ದಿನ ಕಳೆದಾದ್ಮೇಲೆ ಹುಳಗಳು ಬಿಡ್ಬೇಕು. ಯಾಕಂದ್ರೆ ಅವಾಗ ತಿನ್ನಕ್ಕೆ ಭಾಳ ಚೆನ್ನಾಗಿರುತ್ತೆ ಸರ್. ತಿನ್ನಕ್ಕೆ ಭಾಳ ಚೆನ್ನಾಗಿದೆ ಅಂದರೆ ಬೇಗ ಹುಳ ಇವು ಭಾಳ ಇಂಗ್ಲೀಷ್ ಒಳ್ಳೆ ಹುಳಗಳು. ಮತ್ತು ನಮ್ಮ ಇಲ್ಲಿ ಗದ್ದೆ ಗಿಡವಲ್ಲ ಹುಳ ಅಲ್ಲ ಸರ್. ಒಂದು ತೊಟ್ಟಿನ ಒಂದು 15 ದಿನಕ್ಕೆ ಮೆದಾಕ್ಬಿಡ್ತೇವೆ ಸರ್. 15 ದಿನಕ್ಕೆಲ್ಲ ಗೊಬ್ಬರ ಆಗೈತೆ. ಅದು ಇನ್ನೊಂದು ತೊಟ್ಟಿ ನಾವು ರೆಡಿ ಮಾಡ್ಕೋಬೇಕು. ಯಾಕೆ ಈ ಗೊಬ್ಬರನೆಲ್ಲ ಹುಳನೆಲ್ಲ ಒಂದು ಸೈಡ್ ಬಿಟ್ಕೊಂಡು ಪುನಃ ಗೊಬ್ಬರನೆಲ್ಲ ನಾವು ತಗೊಂಡು ಜಮೀನ್ಗೆ ಹಾಕೋದ್ರೆ ಹಾಕ್ಬೋದು. ಅಂದ್ರೆ ಸ್ಟಾಕ್ ಮಾಡ್ತೇವೆ ಅಂದರೆ ಸೀಲಿಗೆ ಹಾಕಿ ತುಂಬಿಟ್ಕೊಂಡು ಸ್ಟಾಕ್ ಮಾಡ್ಕೋಬೇಕು ಸರ್. ಒಂದು ತೊಟ್ಟಿನಲ್ಲಿ ಎಷ್ಟು ಮೂಟೆ ಗೊಬ್ಬರ ರೆಡಿ ಆಗುತ್ತೆ? ನಾನು ಒಂದು ತೊಟ್ಟಿಲಿ ಸರ್ ನಾನು 60 ಮೂಟೆ ಗೊಬ್ಬರ ತಗೊಂಡಿದ್ದಿಲ್ಲ. ಒಂದು ಫಂಕ್ಷನ್ ಇತ್ತು ಸರ್ ಇಲ್ಲಿ ನಮ್ಮ ಭೀಮಟ್ಕೇರಿ ಕಾಲೋನಿಯಲ್ಲಿ. ನಮ್ಮ ಕೆಂಚನಹಳ್ಳಿ ಅವರು, ನಮ್ಮ ಸ್ವಾಮಿ ವಿವೇಕಾನಂದ ಅವರು ಮಾಡಿದರು. ಅವರು ಕೂಡ ಬಂದು ನೋಡಿದ್ರು ನನ್ನ ಗೊಬ್ಬರ. ಬಂದು ನೋಡ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದಾರೆ ಕಣ್ರು, ಭಾಳ ಚೆನ್ನಾಗಿ ಮಾಡಿದೆ. 60 ಮೂಟೆ ಗೊಬ್ಬರ ಬೆಳೆದಿದೆ ಅಂದ್ಬಿಟ್ಟು ಒಂದೇ ತೊಟ್ಟಿಲಿ ಸರ್. ಅದತ್ರ ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಾ? ಅಂಥ ತೊಟ್ಟಿಲಿ ಸರ್ ಈಗ 2 ತೊಟ್ಟಿ ಮಾಡಿದ್ದೀನಿ ಸರ್. 2 ತೊಟ್ಟಿಲಿ ಅಂದ್ರೆ 60, 120 ಮೂಟೆ ಗೊಬ್ಬರ ತೆಗಿಬೋದು ಸರ್ ಒಂದ್ಸಲಕ್ಕೆ. ಒಂದು ತಿಂಗಳಿದೆ ಸರ್. ಒಂದು ತಿಂಗಳು ಮಾತ್ರ ಟೈಮ್. ಜಾಸ್ತಿ ಆದಮೇಲೆ ಅದು ಜಾಸ್ತಿ ಪೌಡ್ರ್ ಆಗ್ಬಿಡುತ್ತೆ ಸರ್. ಅದು ಪೌಡ್ರ್ ಆದಮೇಲೆ ಅದು ಟೆಂಪರ್ ಇರಲ್ಲ, ಬಳಸ್ಬೋದು ಸರ್. ಅಂದರೆ ಜಾಸ್ತಿ ಇದು ಕೊಡಲ್ಲ, ಯಾವುದು ಸಪ್ಲೈ ಆಗೋದು ಸರ್ ಬೇಗ. ಎಲ್ಲ ಮಣ್ಣು ರೀತಾಗ್ಬಿಡ್ತದೆ. ಒಂದು ತಿಂಗಳ ಒಳಗಡೆ ಅದು ನಮ್ಗೆ ಗೊಬ್ಬರ ಮಾಡಿಕೊಟ್ರೆ ಒಂದು 10-15 ದಿನಕ್ಕೆ ಒಳಗಡೆ ನಾವು ಜಮೀನ್ಗೆ ಹಾಕ್ಬೇಕು ಸರ್. ಹಂಗಾದ್ರೆ ಮಾತ್ರ ನನ್ನ ಅಡಿಕೆಗಳು ಬಂದು ನೋಡಲಿ. ನನ್ನ ಅಡಿಕೆಗಳು ಭಾಳ ಸರಿಗಿದೆ ಸರ್. ನಾನು ಯಾವ ಇಂಗ್ಲೀಷ್ ಗೊಬ್ಬರಕ್ಕೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ ಸರ್. ಈಗ ಎರಡು ತೊಟ್ಟಿನಲ್ಲಿ ತಿಂಗಳಿಗೆ 100-120 ಮೂಟೆ ಗೊಬ್ಬರ ಮಾಡ್ಕೋತೀರಾ? ಮಾಡ್ಕೋತೀವಿ. ಅದು ಯಾವುದೇ ಖರ್ಚಿಲ್ಲದೆ. ಅದೇ 120 ಮೂಟೆ ಗೊಬ್ಬರ ನೀವು ಹೊರಗಡೆಯಿಂದ ಕೊಂಡ್ಬೇಕಾಗಿದ್ರೆ ಎಷ್ಟಾಗ್ತಿತ್ತು? ₹1,00,000 ದುಡ್ಡು ಆಗ ಸರ್. ನಾವು ಲಕ್ಷ ಎಲ್ಲಿಂದ ತರೋಣ ಸರ್? ನಾವು ಬಡವರು ಈಗ ನೋಡಿದ್ರೆ ಇಷ್ಟು ಜಮೀನಿಗೆ ಮಾಡೋದು 1 ಎಕರೆಲಿ ಅದ್ರಲ್ಲಿ ಇಂಗ್ಲೀಷ್ ಗೊಬ್ಬರ ಕೊಂಡು ಹೋಗ್ಬಿಟ್ರೆ, ಪೌಡ್ರ್ ಸುಣ್ಣ ಕೊಂಡು ಹೋಗ್ಬಿಟ್ರೆ ಆಗಲ್ಲ ನಾವು. ಅದೇ ಪ್ರತಿಯೊಬ್ಬರು ಅದನ್ನ ಅರ್ಥ ಮಾಡ್ಕೋಬೇಕು ಸರ್. ರೈತರಿಂದ ಅರ್ಥ ಮಾಡ್ಕೋಬೇಕು ಸರ್. ಯಾವ ರೈತರು ಅದನ್ನ ಮಾಡ್ಕೋಬೋದು ಸರ್. ಅದು ಇಂಗ್ಲೀಷ್ ಗೊಬ್ಬರಲ್ಲಿ ಅದರಲ್ಲಿ ಏನು ಅವಶ್ಯಕತೆ ಇಲ್ಲ ಸರ್. ನಮ್ಗೆ ತಕ್ಷಣಕ್ಕೆ ಅದು ರಿಸಲ್ಟ್ ಕೊಡ್ಬೋದು ಸರ್. ಅದ್ರ ಮುಂದೆ ಅನುಭವಿಸೋದು ರೈತ ಮತ್ತೆ ಭೂಮಿ ಎರಡೇ. ಹೌದು ಸರ್. ಈಗ ನೀವು ತುಪ್ಪ ತಿಂತೀರಾ, ನಾವು ಸೊಪ್ಪು ಸಾರು ತಿಂದ್ಕೊಂಡು ನಮ್ಮ ಬಾಡಿ ಹೆಂಗಿದೆ ಸರ್? ಅಲ್ಲ ಸರ್, ನಮ್ಮ ಬಾಡಿ ಹೆಂಗಿದೆ ಈಗ? ಅದು ಇಂಗ್ಲೀಷ್ ಗೊಬ್ಬರ ಏನು ಬಂದಿದೆ ಸರ್? ಅದರಲ್ಲಿ ಯಾವ ಫುಡ್ಡು ಬರಲ್ಲ ಸರ್. ಅದು ರಾಸಾಯನಿಕ ಪದಾರ್ಥಗಳು, ರಾಸಾಯನಿಕ ಗೊಬ್ಬರ ಹಾಕಿ ಅಷ್ಟೇ ಕೃಷಿ ಮಾಡೋದು, ಎಷ್ಟೇ ಇಳುವರಿ ಬಂದ್ರು ಅದೆಲ್ಲ ತಾತ್ಕಾಲಿಕ ಸರ್. ಅದು ತಾತ್ಕಾಲಿಕ ಇಳುವರಿ. ಅದು ಇದು ನಮ್ಮ ದನ ಗೊಬ್ಬರ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಸರ್. ಅದು ಭೂಮಿ ಫಲವತ್ತತೆ ಉಳಿಕುತ್ತೆ ಮತ್ತೆ ಭಾಳ ಶಕ್ತಿ ಇರುತ್ತೆ ಭೂಮಿಗೆ. ಇಂಗ್ಲೀಷ್ ಗೊಬ್ಬರ ಹೆಂಗಿಲ್ಲ ಸರ್. ಈಗ ಹೊಡ್ಕೊಂಡು ಹೋಯ್ತಾರೆ ರೋಂಡಪ್ಪ, ಒಳಗಡೆಯಿಂದ ಪೌಡ್ರ್ ಆಗಿರುತ್ತೆ. ಹಿಂಗೆ ಈ ರೀತಿ ಪೌಡ್ರ್ ಬಂದಿರ್ತದೆ. 5 ನಿಮಿಷ ನೋಡಿ ನೀವು ಅಲ್ಲಿ ನಿಂತ್ಕೊಂಡು, ಆಗಲ್ಲ ಸರ್. ಅದು ಇದನ್ನೇನಿಲ್ಲ, ಕಡ್ಡಿ ಕಸಗಳನ್ನ ಏನು ಬಂದದ ನಮ್ಮ ಜಮೀನಲ್ಲಿ ಏನು 1 ಎಕರೆ 2 ಎಕರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಎರೆಹುಳು ಗೊಬ್ಬರನಂತೂ ಭಾಳ ಉಪಯೋಗಿಸ್ಬೇಕು ಸರ್ ನಮ್ಮ ರೈತರು. ಭಾಳ ಚೆನ್ನಾಗಿದೆ. ನನ್ನ ತೋಟ ಬಂದು ನೋಡ್ಲಿ, ಅಡಿಕೆ ತೋಟನ ಭಾಳ ಚೆನ್ನಾಗಿದೆ ಸರ್ ನಮ್ದು. ಮತ್ತೆ ಇತರೆ ಸೇವಾ ಸೌಲಭ್ಯಗಳಲ್ಲಿ ಸೈಕಲ್ ಬಿಡೋರು ಮತ್ತೆ ಗೋಬರ್ ಗ್ಯಾಸು, ಪೈಪ್ಗಳು ಅದನ್ನೆಲ್ಲ ಪಡ್ಕೊಂಡಿದ್ದೀರಾ? ಅದನ್ನೆಲ್ಲ ಯಾವ ರೀತಿ ಬಳಸ್ತಾ ಇದ್ದೀರಾ? ಈಗ ನಾನು ಮಾಮೂಲಿ ಸೈಕಲ್ ವೀಡಿಯೋಸ್ ಮತ್ತು ಅದೆಲ್ಲ ಭಾಳ ಆರಂಭ ಮಾಡ್ತೀನಿ ಸರ್. ನಾನು ಈಗ ನಾವು ದನಗಳು ಭಾಳ ಒಳಗಡೆ ನುಗ್ಸಕ್ಕಲ್ಲ ಸರ್. ಇದನ್ನ ನೀರು ಹೊಡೆದ್ಬಿಟ್ಟು ಭಾಳ ಫ್ರೀಯಾಗಿ ನಾವು ತಳ್ಕೊಂಡು ಹೋಗ್ಬೋದು. ನನ್ನ ಮಗಳೇ ಮಾಡ್ತಾಳೆ ಸರ್ ಕೆಲಸ. ನನ್ನ ಮಗಳೇ ಮಾಡ್ತಿಲ್ಲ, ವಿಡಿಯೋ ಕಳಿಸಿ ನಮ್ಮ ಸಿದ್ದೇಶ್ ಸರ್ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಭಾಳ ಚೆನ್ನಾಗಿ ಮಾಡ್ಕೋಬೋದು ಸರ್. ಹೆಣ್ಮಕ್ಳು ಮಾಡ್ಕೋಬೋದು, ಬರೀ ಗಂಡಸರು ಮಾಡೋಂಗಿಲ್ಲ, ಬರೀ ಹೆಣ್ಮಕ್ಳು ಮಾಡ್ಕೋಬೋದು. ಭಾಳ ಫ್ರೀ ಇರುತ್ತೆ ಅದು. ಗೊಬ್ಬರ ಗ್ಯಾಸಲ್ಲಿ ಯೂಸ್ ಮಾಡ್ತೀವಿ ಸರ್. ನಮಗೆ ಈಗ ನಾವು ಅದರಲ್ಲೇ ಅಡುಗೆ ಮಾಡ್ಕೊಳ್ಳೋದು ಮನೆಗೆ. ಮತ್ತು ಈ ಗೊಬ್ಬರ ಗ್ಯಾಸ್ ಇನ್ನೊಂದು ಗ್ಯಾಸ್ ಇದೆ, 2 ಗ್ಯಾಸ್ ಇದೆ ಸರ್. ಯಾಕಂದ್ರೆ ಎಮರ್ಜೆನ್ಸಿ ನನ್ನ ಮಗಳು ಡೆಲಿವರಿ ಆಗಿದೆ, ಅದರಿಂದ ಇನ್ನೊಂದು ಗ್ಯಾಸ್ ಫಿಟ್ ಮಾಡಿದ್ದೀನಿ ಸರ್. ಅಂದರೆ ಜಾಸ್ತಿ ಯೂಸ್ ಮಾಡೋದು ನಾವು ಗೊಬ್ಬರ ಗ್ಯಾಸಲ್ಲಿ ಸರ್. ಭಾಳ ದುಡ್ಡು ಉಳ್ಕೋತದೆ ಸರ್ ನಮಗೀಗ. 1 ವರ್ಷ ಆಗಿದೆ ಸರ್. 1 ವರ್ಷಕ್ಕೆ ನಮಗೆ 1 ವರ್ಷಕ್ಕೆ ದುಡ್ಡು ಎಷ್ಟು ಉಳಿದಿರ್ಬೋದು? ಈಗ ಒಂದು ಗ್ಯಾಸಿಗೆ ₹900 ಅಂದರೆ ಸುಮಾರು ದುಡ್ಡು ಉಳ್ಕೋತು. ವರ್ಷಕ್ಕೆ 12,000 ರೂಪಾಯಿ ದುಡ್ಡು ಉಳ್ಕೋತು ಸರ್. ಅದ್ರಲ್ಲಿ ಗೊಬ್ಬರ ಗ್ಯಾಸ್ ಅಂತ ಮಾಡ್ಕೋಬೇಕು ಸರ್. ಮೊದಲೆಲ್ಲ ಅದನ್ನೇ ಬಳಸ್ತಿದ್ದಾರೆ ಸರ್. ಅದನ್ನ ಮಧ್ಯಾಹ್ನ ನಂತರಲ್ಲೇ ಬಿಡ್ಬಿಟ್ಟಿರೋದನ್ನ ಈಗ ಪುನಃ ಅದನ್ನ ಉಪಯೋಗಿಸ್ಕೊಂಡಿದ್ದೀವಿ ನಾವು. ಈಗ ಭಾಳ ಅನುಕೂಲ ಆಗಿದೆ ನಮಗೀಗ. ಈಗ ನಮ್ಮ ಸರಗೂರು ಮತ್ತೆ ಎಚ್.ಡಿ. ಕೋಟೆ ಭಾಗದಲ್ಲಿ ನೋಡ್ತು ಅಂದ್ರೆ ಬಹಳಷ್ಟು ಆದಿವಾಸಿ ಕೃಷಿಕರು
ಸ್ವಂತವಾಗಿ ಜಮೀನಿದ್ರು ಆ ಜಮೀನಲ್ಲಿ ಆರಂಭ ಮಾಡಿದೆ, ಕೃಷಿ ಮಾಡಿದೆ, ಆ ಜಮೀನ ಗುತ್ತಿಗೆ ಕೊಟ್ಬಿಡೋದು, ಕೊಡಗು ಕೇರಳ ಅಲ್ಲೆಲ್ಲ ಹೋಗಿ ಕೂಲಿ ಮಾಡ್ಕೊ ಬರೋದು, ಆ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸ್ವಂತವಾಗಿ ಜಮೀನು ಇಟ್ಕೊಂಡು ಇಷ್ಟೆಲ್ಲ ಸಂಸ್ಥೆ ಕಡೆಯಿಂದ ಸರ್ಕಾರದಿಂದ ಸೌಲಭ್ಯ ಪಡ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟೆಲ್ಲ ಅನುಕೂಲ ಅಂತ ತಮ್ಮ ಅನುಭವದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಮ್ಗಂತೂ ಕೊಡಗಂತೂ ನಮ್ಮ ಭೀಮೆಟ್ಗೆರೆ ಕಾಲೋನಿಯಿಂದ ಮಾತ್ರ ಯಾವ ವರ್ಷನೂ ಹೋಗಿಲ್ಲ ಸರ್. ಕೊಡಗು ಬರೀ ಜಮೀನು ಮಾಡ್ತಾರೆ ಸರ್. ಯಾವ ವರ್ಷ ಆದ್ರೂ ಒಂದು ವರ್ಷನೂ ಹೋಗಿಲ್ಲ ಸರ್. ನನಗೂ ಈಗ 54 ವರ್ಷ ನಂದು. ನಾನು 54 ವರ್ಷದಿಂದ ನೋಡ್ತಿದ್ದೀನಿ. ನಮ್ಮ ಭೀಮೆಟ್ಗೆರೆ ಎಷ್ಟೇ ಕಾಲೋನಿಯಿಂದ ಮಾತ್ರ ಒಬ್ಬರು ಕೊಡಗು ಗೊತ್ತಲ್ಲ ಸರ್. ಬರೀ ಜಮೀನು ಸರ್ ನಮ್ಮ ಅವ್ರು ಮಾಡೋದು. ಯಾಕಂದ್ರೆ ನಮ್ಗೆ ಮನುಷ್ಯತ್ವ ಇದೆ ಸರ್. ನಮ್ಗೆ ಜಮೀನಲ್ಲಿ ನಮ್ಮ ತಾಯಿ ಇದ್ದಂಗೆ ಅದು ಯಾವತ್ತೂ ಮೋಸ ಮಾಡಲ್ಲ ಜಮೀನು. ಕೆಲವರಿಗೆ ಎಣ್ಣೆ ಹೊಡಿಬೇಕು, ಜಮೀನು ಗುತ್ತಿಗೆಗಳನ್ನ ಕೊಡಬೇಕು, ರೈತರು ಉದ್ಧಾರ ಆಯ್ತಾರೆ. ಯಾಕಂದ್ರೆ ನಾವು ಈಗ ನಿಮ್ಗೆ ಜಮೀನು ಮಾಡಿದೆ ಅಂದ್ರೆ ನೀವು ಉದ್ಧಾರ ಆಯ್ತಾರೆ, ನಾನು ಆಯ್ತೀನಿ. ಆ ಕೊಡಗಿಗೆ ಎತ್ಕೊಂಡು ಕಾಪಿ ಹಣ್ಣು ಕಿತ್ಕೊಂಡು ಮಕ್ಕಳನ್ನ ಮರಿನಲ್ಲಿ ಸ್ಕೂಲ್ ಓದಿಸಂಗಿಲ್ಲ, ಮಕ್ಕಳಿಗೆ ಎಜುಕೇಷನ್ ಇಲ್ಲ. ಹಂಗಾಗಿ ನಮ್ಮ ಟ್ರೇಬ್ಗಳು, ನಾನು ಬೇರೆ ರೈತರಿಗೆ ಹೇಳಲ್ಲ, ನಮ್ಮ ಟ್ರೇಬ್ಸ್ ಹೇಳ್ತೀನಿ ನಾನು. ಇವತ್ತು ನಮ್ಮ ಟ್ರೇಬ್ಗಳು ಹಾಳಾಗಿರೋದಂದ್ರೆ ಕೊಡಗತ್ತ ಮೇಲೆ ಅದು ಹಾಳಾಗಿದೆ ಸರ್. ಯಾಕಂದ್ರೆ ಜಮೀನು ಮಾರಾಕ್ಬಿಡ್ತಾರೆ, ಮಕ್ಕಳಿಗೆ ಎಜುಕೇಷನ್ ಬಂದಂದ್ರೆ ಸ್ಕೂಲ್ ಓದಿಸಂಗಿಲ್ಲ. ಅಲ್ಲಿ ಕೊಡಗು ನಾವು ಬಿಡ್ಬೇಕಲ್ಲ, ಸಾವುಕಾರಿಗೆ ಬಿಡ್ತಾನೆ ಸರ್, ದುಡ್ಡು ಕೊಟ್ಟಿರವ ಬಿಡಲ್ಲ. ಅವ್ನ ಸಾಲ ತೀರಂಗಂಟು ಬಿಡಲ್ಲ. ಅದು ಅವನಿಗೆ ಯಾಕಂದ್ರೆ ಎಣ್ಣೆನೇ ಒಂದು ಹೆಂಡತಿ ಮಕ್ಕಳು ಇರ್ತದೆ. ಸ್ಕೂಲು ಮಕ್ಕಳಿಗೆ ಸ್ಕೂಲ್ ಓದಿಸ್ಬೇಕು ಅನಿಸ್ತದೆ, ಯಾರು ಹೆಲ್ಪ್ ಮಾಡಲ್ಲ ಸರ್. ಹಂಗಾಗಿ ನಮ್ಮ ಟ್ರೇಬ್ಗಳು ಹಾಳಾಗೈತಾರೆ ಸರ್. ಕೃಷಿಗೆ ಇಳಿದ್ರೆ ಮುಂದಕ್ಕೆ ಒಳ್ಳೇದಾಯ್ತಾರೆ ಸರ್. ಅವರು ನಮ್ಮ ಟ್ರೇಬ್ಸು ಕೃಷಿಗೆ ಇಳಿಬೇಕು. ಕೃಷಿಗೆ ಇಳಿದ್ರೆ ಇದೆಲ್ಲ ಮಾಡಿಕೊಂಡು ಈಗೆಲ್ಲ ಗೌರ್ಮೆಂಟ್ ಎಲ್ಲ ಸೌಲಭ್ಯ ನಡೆಸ್ತದಲ್ಲ ಸರ್. ಈಗ ನಮ್ಗೇನೆ ಬಂದು ಕೇಳಲಿ, ನಿಮ್ಗೆ ಏನೇನು ಕೊಟ್ಟಿದ್ದಾರಪ್ಪ ಸೌಲಭ್ಯ ಅಂದ್ರೆ ನಾವೆಲ್ಲ ತೋರಿಸ್ಕೊಡ್ತೀವಿ. ಹೌದು, ಸಂಸ್ಥೆ ಕಡೆಯಿಂದ ನಮ್ಮ ಸ್ವಾಮಿ ವಿವೇಕಾನಂದ ಮೂವ್ಮೆಂಟಿಂದ ಭಾಳ ಚೆನ್ನಾಗಿ ಸಿಗ್ತದೆ ಸರ್. ನಮ್ಗೆ ಏನೂ ಇಲ್ಲ ಅನ್ನಲ್ಲ ಸರ್. ಮೊನ್ನೆ ತಾನೇ ಒಂದು ಟಾರ್ಚ್ ಕೇಳಿದೆ, ಒಂದು ಟಾರ್ಚ್ಗಳನ್ನ ಕೇಳಿದೆ ಸರ್, ಆಲ್ರೆಡಿ ಬಂದ್ಬಿಟ್ಟಿದೆ ಇದು. ಯಾಕಂದರೆ ನಾವು ಅವ್ರಿಗೆ ಏನು ಸಪೋರ್ಟ್ ಮಾಡಿಲ್ಲ. ಒಂದು ಟಾರ್ಚ್ಗಳನ್ನ ಕಟ್ಸು ಸರ್, ಇವೆಲ್ಲ ಮಾಡಿದ್ದೀರಾ ಅಂದ್ಗಂಟ ನಮ್ಗೆ ಆನೆ ಕಾವಲೆಂದು. ಆಯ್ತಪ್ಪ ನಾವು ಕೊಡಿಸ್ಕೊಡ್ತೀವಿ, ದಯವಿಟ್ಟು ಬೇಗ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಈಗ ಬಂದಿದ್ದೀವಿ ನೋಡಿ ಟಾರ್ಚ್ಗಳು. ಭಾಳ ಸಂತೋಷ ಕಿರುಮಾರರೇ. ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 15 ವರ್ಷಗಳಿಂದ ಒಬ್ಬ ಆದಿವಾಸಿ ಕೃಷಿಕರಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ, ಅದು ಇರುವಂಥ ಕಡಿಮೆ 1 ಎಕರೆ ಭೂ ಪ್ರದೇಶದಲ್ಲಿ ತಾವು ವಿವಿಧ ರೀತಿಯ ಆಹಾರ ಬೆಳೆಗಳು, ಧಾನ್ಯ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ತಾವು ಬೆಳೀತಾ, ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ತರಬೇತಿಗಳನ್ನು ಪಡ್ಕೊಂಡು, ಜೊತೆಗೆ ಸಾವಯವ ಕೃಷಿ ಪದ್ಧತಿನಲ್ಲಿ ತಾವು ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳೀತಾ ಒಬ್ಬ ಮಾದರಿ ಕೃಷಿಕರಾಗಿ ತಮ್ಮ ಒಂದು ಕೃಷಿ ಜೀವನವನ್ನು ನಡೆಸ್ತಿರೋಂಥ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದ ಮುಖಾಂತರ ಇನ್ನಷ್ಟು ಆದಿವಾಸಿ ರೈತರಲ್ಲಿ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮೆಟ್ಗೆರೆ ಹಾಡಿಯ ಸಮಗ್ರ ಪ್ರಗತಿಪರ ಕೃಷಿಕರಾದಂಥ ಹಾಗೂ ಸಾವಯವ ಕೃಷಿಕರಾದಂಥ ಶ್ರೀಯುತ ಕಿರುಮಾರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಸಾವಯವ ಕೃಷಿ ಪದ್ಧತಿ ಹಾಗೂ ಮಿಶ್ರ ಬೆಳೆಗಳ ಬೇಸಾಯದ ಕುರಿತಂತಹ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.